ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ವಿಷಯ ಅಂತ ಹೇಳಿದ್ರೆ ಹಿಸ್ಟರಿ ಆಫ್ ಇನ್ಕಮ್ ಟ್ಯಾಕ್ಸ್ ಅಂಡ್ ಫೈನಾನ್ಸ್ ಆಕ್ಟ್. ವೆರಿ ಫಸ್ಟ್ ಟಾಪಿಕ್ ಆಫ್ ಇನ್ಕಮ್ ಟ್ಯಾಕ್ಸ್ 1961. There's a third semester, second BCom, University of Mysore, session 1. ಫಸ್ಟ್ ಸೆಷನ್. ಈ ಸೆಷನ್ ಯಾವುದ್ರ ಮೇಲಿದೆ ಅಂತ ಹೇಳಿದ್ರೆ ಹಿಸ್ಟರಿ ಆಫ್ ಇನ್ಕಮ್ ಟ್ಯಾಕ್ಸ್ ಅಂಡ್ ಫೈನಾನ್ಸ್ ಆಕ್ಟ್. Everybody should know about the history of income tax, then only you can understand the importance of and relevance of income tax in India. For that purpose, this income tax paper has to be introduced in the University of Mysore at the third semester. Now we are going to discuss one by one in detail. I already told that today's topic, this session topic is brief history of income tax and finance act. And what do you mean by income tax and finance act? We will discuss it at the end of this session. ಫಸ್ಟ್ ಆಫ್ ಆಲ್, ಲರ್ನಿಂಗ್ ಆಬ್ಜೆಕ್ಟಿವ್ಸ್, ಉದ್ದೇಶಗಳು ಏನು, ಈ ಸೆಷನ್ನ ಉದ್ದೇಶಗಳೇನು? ಆ ಉದ್ದೇಶಗಳು ಅಂತ ಹೇಳಿದ್ರೆ ಟು ಎನೇಬಲ್ ದಿ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ಹಿಸ್ಟರಿ ಆಫ್ ಇನ್ಕಮ್ ಟ್ಯಾಕ್ಸ್. ಇನ್ನೂ ಒಂದು ಉದ್ದೇಶ ಅಂದರೆ ಟು ನೋ ದಿ ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್ಸ್ ಆಫ್ ಇಂಡಿಯನ್ ಟ್ಯಾಕ್ಸೇಷನ್ ಸಿಸ್ಟಮ್. ಸೆಷನ್ ಔಟ್ಕಮ್, ಇಲ್ಲಿ ಏನು ಸಿಕ್ಕುತ್ತೆ ನಿಮಗೆ ಇದು ಕಲಿಯೋದ್ರಿಂದ ಅಂತ ಹೇಳಿದ್ರೆ ಟು ಎನೇಬಲ್ ದಿ ಹಿಸ್ಟ್ರಿ ಆಫ್ ಇನ್ಕಮ್ ಟ್ಯಾಕ್ಸ್ ಇನ್ ಇಂಡಿಯಾ ಆ್ಯಂಡ್ ಟು ಐಡೆಂಟಿಫೈ ದಿ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಆಫ್ ಐ ಟಿ ಆಕ್ಟ್ಸ್ ಇನ್ ಇಂಡಿಯಾ ಅಥವಾ ಪ್ರೀವಿಯಸ್ ಐ ಟಿ ಆಕ್ಟ್ಸ್ ಇನ್ ಇಂಡಿಯಾ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಅಂತ ಆದ್ರೂ ಅದಕ್ಕಿಂತ ಹಿಂದೆಗಡೆ ಯಾವೆಲ್ಲ ಆಕ್ಟ್ ಇದಾವೆ, ಏನೆಲ್ಲ ಆಯಿತು ಅನ್ನೋದನ್ನ ಈ ಸೆಷನ್ ಮೂಲಕ ನಾವು ತಿಳ್ಕೊಬೋದಾಗಿದೆ. ಮೊದಲನೇದಾಗಿ ಸಮ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಇನ್ಕಮ್ ಟ್ಯಾಕ್ಸ್ ಇನ್ ಇಂಡಿಯಾ. ಆದಾಯ ತೆರಿಗೆಯ ಮುಖ್ಯ ಅಂಶಗಳು ಯಾವುದು ನಮ್ಮ ಇಂಡಿಯಾದಲ್ಲಿ? ಮುಖ್ಯವಾದಂಥ ಅಂಶಗಳು ಅಂತ ಹೇಳಿದ್ರೆ ಇನ್ ದಿ ಇಯರ್ 1860 ದ ಟ್ಯಾಕ್ಸ್ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ. ನಮ್ಮ ಇಂಡಿಯಾದಲ್ಲಿ ಮೊದಲನೇ ಬಾರಿಗೆ ಇಂಟ್ರೊಡ್ಯೂಸ್ ಆಗಿರೋದು 1860ರಲ್ಲಿ. ಯಾಕಿದು 1860ರಲ್ಲಿ ಇಂಟ್ರೊಡ್ಯೂಸ್ ಆಯಿತು ಅಂತ ಹೇಳಿದ್ರೆ 1857ರಲ್ಲಿ ನಡೆದ ಸಿಪಾಯಿ ದಂಗೆ. ಆ ಸಿಪಾಯಿ ದಂಗೆ ಇದು ತುಂಬಾ ಲಾಸ್ ಆಗುತ್ತೆ ಗೌರ್ಮೆಂಟಿಗೆ. ಆಗ ಬ್ರಿಟಿಷ್ ಗೌರ್ಮೆಂಟ್ ಇತ್ತು, ಬ್ರಿಟಿಷ್ ಗೌರ್ಮೆಂಟ್ಗೆ ತುಂಬಾ ಲಾಸ್ ಆಯಿತು. ಆ ಲಾಸ್ ಅನ್ನು ತುಂಬಿಕೊಡ್ಲಿಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ವಾಂಟ್ ಟು ಇಂಟ್ರೊಡ್ಯೂಸ್ ಎ ನಾವೆಲ್ ಆಕ್ಟ್ by Sir James Wilson with an intention to meet the losses sustained by government due to military mutiny of 1857. ಸಿಪಾಯಿ ದಂಗೆಯಿಂದಾದಂಥ ಲಾಸ್ ಅನ್ನ ತುಂಬಿಕೊಳ್ಳಿಕ್ಕೋಸ್ಕರ ಅವೇನ್ ಮಾಡಿದ್ರು ಅಂತ ಹೇಳಿದ್ರೆ ಈ ಇನ್ಕಮ್ ಟ್ಯಾಕ್ಸ್ ಅನ್ನ ಮೊದಲನೇ ಬಾರಿಗೆ ನಮ್ಮ ಇಂಡಿಯಾದಲ್ಲಿ ತರ್ತಾರೆ. ಅದಾದ್ಮೇಲೆ 1918ರಲ್ಲಿ ಹೊಸ ಇನ್ಕಮ್ ಟ್ಯಾಕ್ಸ್ ಅನ್ನ ಪಾಸ್ ಮಾಡ್ತಾರೆ. ಸೊ ಅಗೈನ್ ಒನ್ ಮೋರ್ ಇನ್ಕಮ್ ಟ್ಯಾಕ್ಸ್ ಪಾಸ್ಡ್ ಇನ್ ದಿ ಇಯರ್ 1922. ಆ 1922 ಇಂದ ಹಿಡಿದು 1961 ವರೆಗೂ ಅದೇ ಇನ್ಕಮ್ ಟ್ಯಾಕ್ಸು ನಡ್ಕೋತಾ ಬಂದಿರುತ್ತೆ. 1961ನಲ್ಲಿ ನಮ್ಮ ಇಂಡಿಯಾಗೆ ಸ್ವತಂತ್ರ ಬಂದ ಮೇಲೆ ಹೊಸ ಆಕ್ಟ್ ಅನ್ನು ನಾವು ಪಾಸ್ ಮಾಡ್ತೀವಿ. ಅದನ್ನ ವಿ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ ಎಂಟೈರ್ ಸೆಮಿಸ್ಟರ್ ಒನ್ ಬೈ ಒನ್ ಇನ್ ಡೀಟೇಲ್. ಇನ್ನೂ ಒಂದು ಮುಖ್ಯವಾದಂಥ ಅಂಶ ಅಂತ ಹೇಳಿದ್ರೆ ಈ ಇನ್ಕಮ್ ಟ್ಯಾಕ್ಸ್ ನ ವಿಶಾಲತೆ ಎಷ್ಟಿರುತ್ತೆ, ಇದು ಎಂಟೈರ್ ಇಂಡಿಯಾಗೆ ಅಪ್ಲಿಕೇಬಲ್ ಆಗುತ್ತೆ, ಇನ್ಕ್ಲೂಡಿಂಗ್ ಜಮ್ಮು ಅಂಡ್ ಕಾಶ್ಮೀರ್ ಸೇರಿಸಿ ಎಲ್ಲದಕ್ಕೂ ಕೂಡ ಇದು ಇನ್ಕ್ಲೂಡ್ ಆಗುತ್ತೆ. ಮುಂದುವರೆದು ಹಿಸ್ಟ್ರಿ ಆಫ್ ಇನ್ಕಮ್ ಟ್ಯಾಕ್ಸ್ ಇನ್ ಇಂಡಿಯಾ ಇನ್ ದಿ ಏನ್ಷಿಯಂಟ್ ಟೈಮ್. ಪುರಾತನ ಕಾಲದಿಂದ ಯಾವ ತರ ನಾವು ಪ್ರಾಕ್ಟೀಸ್ ಅಲ್ಲಿ ಇದ್ವಿ ಈ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್. ಪುರಾತನ ಕಾಲ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಕಾಲದಲ್ಲಿ ಸಾಮ್ರಾಜ್ಯಗಳು ನಡೀತಾ ಇದ್ದಾಗ ಯಾವ ರೀತಿ ನಾವು ಇನ್ಕಮ್ ಟ್ಯಾಕ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಇನ್ ಇಂಡಿಯಾ ದ ಸಿಸ್ಟಮ್ ಆಫ್ ಡೈರೆಕ್ಟ್ ಟ್ಯಾಕ್ಸೇಷನ್ ಕೇಮ್ ಇನ್ ಟು ಫೋರ್ಸ್ ಇನ್ ಒನ್ ಆಫ್ ಆರ್ ಅನದರ್ ಇವನ್ ಫ್ರಮ್ ಏಷ್ಯನ್ ಟೈಮ್ಸ್ ಇಂದನೂ ಕೂಡ ನಾವು ಈ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನೇರ ತೆರಿಗೆಯನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಇಲ್ಲಿ ಟ್ಯಾಕ್ಸ್ ಅಲ್ಲಿ 2 ತರ ಇರುತ್ತೆ, ನೇರ ತೆರಿಗೆ ಮತ್ತೆ ಮತ್ತೊಂದು ಇಂಡೈರೆಕ್ಟ್ ಟ್ಯಾಕ್ಸಸ್, ನೇರವಲ್ಲದ ತೆರಿಗೆ ಕೂಡ ಇರ್ತೈತೆ. ದೇರ್ ಆರ್ ರೆಫರೆನ್ಸಸ್ ಹ್ಯಾಸ್ ಟು ಬಿ ಗಿವನ್ ಇನ್ ದಿ ಮನುಸ್ಮೃತಿ ಅಂಡ್ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಇಸ್ ಅ ವೆರಿ ನಾವೆಲ್ book which is given a number of informations regarding taxation
ಇನ್ ಇಂಡಿಯಾ. ಈ ಇವೆರಡು ತುಂಬಾ ಇಂಪಾರ್ಟೆಂಟ್ ಸೋರ್ಸಸ್ ಫಾರ್ ದಿ ಹಿಸ್ಟ್ರಿ ಆಫ್ ಇನ್ಕಮ್ ಟ್ಯಾಕ್ಸ್ ಇನ್ ಇಂಡಿಯಾ. ಇದನ್ನ ಮುಂದೆ ನೋಡ್ತಾ ಹೋದ್ರೆ ಟ್ಯಾಕ್ಸಸ್ ವರ್ ಇಂಪೋಸ್ಡ್ ಆನ್ ವೇರಿಯಸ್ ಕ್ಲಾಸಸ್ ಇಂಡಿವಿಜುವಲ್ಸ್ ಲೈಕ್ ಆಕ್ಟರ್ಸ್, ಡ್ಯಾನ್ಸರ್ಸ್, ಸಿಂಗರ್ಸ್ ಅಂಡ್ ಈವನ್ ಡ್ಯಾನ್ಸಿಂಗ್ ಗರ್ಲ್ಸ್. ಎಲ್ಲರ ಮೇಲೆ ಕೂಡ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ರು. ಟ್ಯಾಕ್ಸಸ್ ಇನ್ ಏನ್ಷಿಯಂಟ್ ಟೈಮ್ಸ್ ವರ್ ಪೇಯಬಲ್ ಇನ್ ದಿ ಶೇಪ್ ಆಫ್ ಗೋಲ್ಡ್ ಕಾಯಿನ್, ಕ್ಯಾಪಿಟಲ್ ಗೇನ್ಸ್, ರಾ ಮೆಟೀರಿಯಲ್ಸ್ ಅಂಡ್ ಆಲ್ಸೋ ಪ್ರೊವೈಡಿಂಗ್ ಅ ಸರ್ವಿಸ್. ಇವತ್ತು ನಾವು ತೆರಿಗೆಯನ್ನು ಯಾವ್ದ್ರ ಮೂಲಕ ಕೊಡ್ತಾ ಇದೀವಿ? ತೆರಿಗೆಯನ್ನು ಹಣದ ಮೂಲಕ ಕೊಡ್ತಾ ಇದೀವಿ. ಚಲಾವಣೆಯಲ್ಲಿರುವ ಹಣದ ಮೂಲಕ ನಾವು ರುಪಿಯಲ್ಲಿ ಇಲ್ಲಿ ಪೇ ಮಾಡ್ತಾ ಇದೀವಿ. ಆದ್ರೆ ಪುರಾತನ ಕಾಲದಲ್ಲಿ ಆ ರೀತಿ ಇರಲಿಲ್ಲ. ಗೋಲ್ಡ್ ಕಾಯಿನ್, ಕ್ಯಾಟಲ್, ಗ್ರೈನ್ಸ್ ಅಂದ್ರೆ ಬೇರೆ ಬೇರೆ ರೂಪಗಳಲ್ಲಿ ಈ ಟ್ಯಾಕ್ಸ್ ಅನ್ನು ನಾವು ಗೌರ್ಮೆಂಟ್ಗೆ ಕಟ್ತಾ ಇದ್ವಿ. ಅಲ್ಲಿ ಪ್ರಜೆಗಳು ತನ್ನ ರಾಜರಿಗೆ ಈ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರು. ತುಂಬಾ ಮುಖ್ಯವಾಗಿ ಗಮನಿಸಬೇಕಾದಂತ ಒಂದು ಅಂಶ. ಅಲ್ಲೂ ಕೂಡ ವರ್ಗಗಳನ್ನ ಮಾಡಿದ್ರು. ಆಕ್ಟರ್ಸ್ ಬೇರೆ, ಡ್ಯಾನ್ಸರ್ಸ್ ಬೇರೆ, ಸಿಂಗರ್ಸ್ ಬೇರೆ, ಡ್ಯಾನ್ಸಿಂಗ್ ಗರ್ಲ್ಸ್ ಬೇರೆ ಅಂತ ಹೇಳಿ ಬೇರೆ ಬೇರೆ ಮಜಲುಗಳಲ್ಲಿ ಅವರು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೋತಾ ಇದ್ರು. ಮತ್ತೊಂದು ಮುಖ್ಯವಾದಂತ ಅಂಶ ಅಂತ ಹೇಳಿದ್ರೆ ಮನುಸ್ಮೃತಿ. ಮನುಸ್ಮೃತಿ ಅಂತ ಹೇಳಿದ್ರೆ ಮನುಕುಲದ ಮೊದಲನೇ ರಾಜ ಅಂತ ಹೇಳ್ಬೋದು ಇವನ್ನ. ಆ ಮನುಕುಲದ ಮೊದಲನೇ ರಾಜ ಯಾವ ರೀತಿ ಕಲೆಕ್ಟ್ ಮಾಡ್ತಾ ಇದ್ದ ಟ್ಯಾಕ್ಸಸ್ ಅನ್ನೋದನ್ನ ನಾವು ತುಂಬಾ ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ಇವತ್ತಿನ ಟ್ಯಾಕ್ಸೇಷನ್ ಇಸ್ ಬೇಸ್ಡ್ ಆನ್ ಅವತ್ತಿನ ಟ್ಯಾಕ್ಸೇಷನ್. ಅವತ್ತಿಗೆ ಏನ್ ಟ್ಯಾಕ್ಸೇಷನ್ ನಡೀತಾ ಇತ್ತು ಬೇಸ್ಡ್ ಆನ್ ದಟ್ ಇವತ್ತು ನಾವು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಅವತ್ತಿಗೆ ಮನು ಕಾಲದಲ್ಲಿ, ಮನು ಅಂತ ಹೇಳಿದ್ರೆ ಇಟ್ಸ್ ಫಸ್ಟ್ ಪರ್ಸನ್ ಅಂಡ್ ಇಸ್ ಎಮಿನೆಂಟ್ ಕಿಂಗ್ ಆನ್ ಏನ್ಷಿಯಂಟ್ ಟೈಮ್ಸ್. ಅವನೇನ್ ಹೇಳ್ತಾನೆ ಅಂತ ಹೇಳಿದ್ರೆ ಟ್ರೇಡರ್ಸ್ ವುಡ್ ಪೇ 20% ಆಫ್ ಇನ್ಕಮ್, artisans would pay 20% of income, and agriculturalists would pay 1/6, 1/8, or 1/10 of the value of total production. Based on their production, they are paying the taxes. Artisan 20%, traders 20%, fixed rate ಅಲ್ಲಿ ಅವರು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿತ್ತು. These rates are differ from circumstances influencing crop production. ಇಂಥದ್ದು ಇದು ಅಗ್ರಿಕಲ್ಚರಲಿಸ್ಟ್ ಅಂತ ಹೇಳಿದ್ರೆ ಅವ್ರು ಕ್ರಾಪ್ ಪ್ರೊಡಕ್ಷನ್, ಅವರ ವ್ಯವಸಾಯದ ಆಧಾರದ ಮೇಲೆ ಅವರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರು. ಇದು ಒಂದು ಮೂಲ ನಮಗೆ ಸಿಗ್ತಾ ಇರೋದು ಏನಂತ ಹೇಳಿದ್ರೆ ಇದು ಟ್ಯಾಕ್ಸ್ ಯಾವ ರೀತಿ ಇರುತ್ತೆ, ನಮಗೆ ಯಾವ ರೀತಿ ನಾವು ಚಾರ್ಜ್ ಮಾಡ್ತಾ ಇದ್ರು. ಇವತ್ತೇ ನಿಮಗೆ ಗೊತ್ತಿದೆ ಟ್ಯಾಕ್ಸ್ ಸ್ಲ್ಯಾಬ್ಸ್ ಯಾವ ರೀತಿ ಇದೆ, ಹೊಸ ತೆರಿಗೆ ರೂಪ ಯಾವ ತರ ಇದೆ, ಹಳೆಯ ನೇರ ತೆರಿಗೆ ರೂಪ ಯಾವ ತರ ಇತ್ತು, ಸ್ಲ್ಯಾಬ್ಸ್ ಯಾವ ತರ ಚೇಂಜ್ ಆಗಿದೆ. ಇದನ್ನ ನಾವು ಮುಂದಿನ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಆದ್ರೆ ಈಗ ನೀವು ತಿಳ್ಕೊಳ್ಳಿ, ಇದು ಏಷ್ಯನ್ ಟೈಮ್ಸ್ ಅಲ್ಲಿ ಮನುಸ್ಮೃತಿ ಅವರ ಕಾಲದಲ್ಲಿ ಯಾವ ತರ ಟ್ಯಾಕ್ಸ್ ಅನ್ನ ನಾವು ಹಾಕ್ತಾ ಇದ್ವಿ. ಅದನ್ನ ಬಿಟ್ರೆ ಅರ್ಥಶಾಸ್ತ್ರ ಇನ್ ಟ್ಯಾಕ್ಸೇಷನ್. ವಾಟ್ ಈಸ್ ಅರ್ಥಶಾಸ್ತ್ರ? ಒನ್ ಆಫ್ ದಿ ಪ್ರಾಮಿನೆಂಟ್ ಸೋರ್ಸ್ ಆಫ್ ಟ್ಯಾಕ್ಸೇಷನ್ ಆಸ್ ವೆಲ್ ಆಸ್ ಪ್ರಾವಿಷನ್ಸ್ ಇನ್ ಇಂಡಿಯಾ. ಅಂದ್ರೆ ಎಲ್ಲದಕ್ಕೂ ಕೂಡ ಅರ್ಥಶಾಸ್ತ್ರವನ್ನ ನಾವು ರೆಫರ್ ಮಾಡ್ತಾನೆ ಇದೀವಿ. ಪ್ರೈಮರಿ ಇಂಡಿಯನ್ ಟೆಕ್ಸ್ಟ್ ಮೆಂಟರಿಂಗ್ ಇನ್ ಪಬ್ಲಿಕ್ ಫೈನಾನ್ಸ್, ಫೈನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಫೈನಾನ್ಷಿಯಲ್ ಲಾಸ್. ಹಣಕಾಸಿಗೆ ಸಂಬಂಧಪಟ್ಟಂಗೆ ಕೌಟಿಲ್ಯ ಅರೌಂಡ್ 2300 BC, ಬಿಫೋರ್ ಕ್ರೈಸ್ಟ್, ನಾಟ್ ಆಫ್ಟರ್ ಕ್ರೈಸ್ಟ್. ಯೇಸು ಹುಟ್ಟೋದಕ್ಕಿಂತ ಮುಂಚೆ ಬರೋ ವರ್ಷಗಳನ್ನ ಬಿಫೋರ್ ಕ್ರೈಸ್ಟ್ ಅಂತ ಹೇಳ್ತಾರೆ. ಯೇಸು ಹುಟ್ಟಿದ ಆದ್ಮೇಲೆ ಬರತಕ್ಕಂಥ ವರ್ಷಗಳನ್ನ ನಾವು BC, ಆಫ್ಟರ್ ಕ್ರೈಸ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯೇಸು ಹುಟ್ಟಕ್ಕಿಂತ ಮುಂಚೆನೆ ನಮ್ಮ ಕೌಟಿಲ್ಯ ಇದೆ ಅಶೋಕನ ಕಾಲದಲ್ಲಿ. ಅವನು ಈ ಒಂದು ಆ ಬುಕ್ಕನ್ನ ಬರೀತಾನೆ ಅರ್ಥಶಾಸ್ತ್ರ ಅಂತ ಹೇಳಿ. ಅಲ್ಲಿ ತುಂಬಾ ವಿಷಯಗಳನ್ನ ಕೊಡ್ತಾ ಹೋಗ್ತಾನೆ. ಮ್ಯಾಕ್ಸಿಮಮ್ ವೆಲ್ಫೇರ್ ಟು ದಿ ಸೋಷಿಯಲ್ ಸೊಸೈಟಿ. ಸೊ ಅದನ್ನ ತಿಳ್ಕೋತಾ ಹೋಗ್ತಾನೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಹ್ಯಾಸ್ ಟು ಬಿ ಲೇಡ್ ಡೌನ್ ಇನ್ ಅರ್ಥಶಾಸ್ತ್ರ. ಇದು ತುಂಬಾ ಒಂದು ಒಳ್ಳೆ ನಾವೆಲ್ ಬುಕ್ ಆಗಿರುತ್ತೆ. ನೀವು ಹಣಕಾಸಿನ ಯಾವುದೇ ಮಜಲುಗಳನ್ನ ಬೇಕಾದ್ರೂ ಈ ಅರ್ಥಶಾಸ್ತ್ರದಲ್ಲಿ ನಾವು ತಿಳ್ಕೊಬೋದಾಗುತ್ತೆ. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಅಂಶ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಆಸ್ ಲೇಡ್ ಬೈ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಮೆನ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಗ್ರಿಕಲ್ಚರಲ್ಸ್ ವುಡ್ ಪೇ 1/6 ಆಫ್ ಪ್ರೊಡ್ಯೂಸ್ ಆಸ್ ಅ ಫ್ಲಾಟ್ ರೇಟ್ ಆಫ್ ಲ್ಯಾಂಡ್ ಟ್ಯಾಕ್ಸೇಷನ್. ಏನ್ ಪ್ರೊಡ್ಯೂಸ್ ಮಾಡ್ತಾರೆ ಅದರಲ್ಲಿ 1/6 ಅನ್ನ ಪೇ ಮಾಡಬೇಕು. ಏನಿರುತ್ತೆ ಅದರಲ್ಲಿ 6 ಬೆಳೆದ್ರೆ ಅದರಲ್ಲಿ 1 ಭಾಗವನ್ನ 6 ಭಾಗವನ್ನಾಗಿ 1 ಭಾಗವನ್ನ ಅವರು ಟ್ಯಾಕ್ಸ್ ರೂಪದಲ್ಲಿ ಕೊಡಬೇಕಾಗತ್ತೆ. ನೆಕ್ಸ್ಟ್ affluent would pay higher taxes, less privileged were lived with lower tax. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಮಕ್ಕಳೇ. ಯಾವ ತರ ಅವರು ಹೈಯರ್ ಟ್ಯಾಕ್ಸ್ ಅನ್ನ ಹಾಕ್ತಾರೆ, ಲೆಸ್ ಟ್ಯಾಕ್ಸ್ ಅನ್ನ ಹಾಕ್ತಾರೆ, ಯಾರ ಮೇಲೆ ಜಾಸ್ತಿ ಟ್ಯಾಕ್ಸ್ ಅನ್ನ ಹಾಕ್ತಾರೆ. ರೂಲ್ ಆಫ್ ಬುಕ್ ವಿತ್ ಲಿಮಿಟೆಡ್ ಫ್ಲೆಕ್ಸಿಬಿಲಿಟಿ ಟುವರ್ಡ್ಸ್ ಟ್ಯಾಕ್ಸ್ ಕಲೆಕ್ಟರ್ಸ್. ಅಂದ್ರೆ ಒಂದು ಕಠಿಣತೆಯ ಮೂಲಕ ಅವರು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರು ಮಕ್ಕಳು. ಯಾರಿಗೆ ಇಲ್ಲಿ ಆಗಲಿ ಕಠಿಣ ರೂಪಗಳನ್ನ ತಂದ್ರೆ, ಪ್ರಾವಿಷನ್ಗಳನ್ನ ತಂದ್ರೆ ಮಾತ್ರ ನಾವಿಲ್ಲಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾರು ಕೂಡ ಟ್ಯಾಕ್ಸ್ ರೂಲ್ಸ್, ವಿತೌಟ್ ರೂಲ್ಸ್ ನೋಬಡಿ ಶುಡ್ ಪೇ ದಿ ಟ್ಯಾಕ್ಸ್. ಸೊ in those days only, in Arthashastra, in the time of Ashoka only, everybody are making very strict action to collect the taxes.
ಆ್ಯಂಡ್ ನೆಕ್ಸ್ಟ್ ಈಗ ನಮ್ಮ ಪುರಾತನ ಕಾಲದಿಂದ ಈಗಿನ ಕಾಲಕ್ಕೆ ಬಂದರೆ ಹತ್ತತ್ರ 2 ಶತಮಾನಗಳ ಹಿಂದೆ ಹೋದ್ರೆ ನಾವಿರೋದು ಈಗ 20ನೇ ಶತಮಾನ, 19ನೇ ಶತಮಾನ, 18ನೇ ಶತಮಾನಕ್ಕೆ ಹೋದ್ರೆ ಯಾವ ಥರ ಒಂದು ಟ್ಯಾಕ್ಸೇಷನ್ ಇತ್ತು. ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1860 ನಿಮ್ಗೆ ಆಲ್ರೆಡಿ ಹೇಳಿದೆ. ಟ್ಯಾಕ್ಸ್ ಪಾಲಿಸೀಸ್ ಪಾಸ್ಡ್ ಬೈ ದಿ ಬ್ರಿಟಿಷ್ ಗವರ್ನಮೆಂಟ್ ನಮ್ಮನ್ನ 200 ವರ್ಷಗಳಿಂದ ಹೆಚ್ಚು ಕಾಲ ನಮ್ಮನ್ನು ಆಳಿದ್ದಾರೆ. ಅವರ ಪರಿಣಾಮ, ಅವರ ಒಂದು ಆಕ್ಟಿವಿಟೀಸ್, ಅವರ ಒಂದು ಕಲ್ಚರ್ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ ಮಕ್ಕಳೇ. ಅವರೇ ಮೊದಲ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅನ್ನು ತಂದಿರೋದು. ದ ಇನ್ಕಮ್ ಟ್ಯಾಕ್ಸ್ ವಾಸ್ ಪಾಸ್ಡ್ ಇನ್ ದಿ ಇಯರ್ 1960 in order to meet ಲಾಸಸ್ ಎಕ್ಸ್ಪೀರಿಯನ್ಸ್ಡ್ ಆಸ್ ಅ ಕಾನ್ಸಿಕ್ವೆನ್ಸ್ ಆಫ್ ಮ್ಯೂಟಿನಿ. ಸಿಪಾಯಿ ದಂಗೆ ಲಾಸಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೋಸ್ಕರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇ ವಾಂಟ್ ಟು ಬ್ರಿಂಗ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1860. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮುಖ್ಯವಾದ ಅಂಶಗಳು ಯಾವಿದೆ ಅಂತ ಹೇಳಿದ್ರೆ, ಎಕ್ಸಂಪ್ಷನ್ ಆಫ್ ಅರ್ನಿಂಗ್ಸ್ ಫ್ರಮ್ ದಿ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಫ್ರಮ್ ದಿ ಟ್ಯಾಕ್ಸೇಷನ್. ಒಂದು ಎಕ್ಸಾಮ್ಷನ್ ಕೊಡ್ತಾರೆ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮೇಲೆ. ಪ್ರೀಮಿಯಂ ಪೇಯಬಲ್ ಫಾರ್ ಲೈಫ್ ಇನ್ಶೂರೆನ್ಸ್ ವರ್ ಎಕ್ಸಾಂಪ್ಟೆಡ್ ಫ್ರಮ್ ಟ್ಯಾಕ್ಸೇಷನ್. ನೀವೇನಾದ್ರೂ ಆಗಲೂ ಕೂಡ ಲೈಫ್ ಇನ್ಶೂರೆನ್ಸ್ ಕೆಲಸ ಮಾಡ್ತಾ ಇದ್ವಿ, ಈಗಂತೂ ಅಲ್ಲ, ಅವಾಗಲೂ ಕೂಡ ಲೈಫ್ ಇನ್ಶೂರೆನ್ಸ್ ಇತ್ತು, ಅದ್ರ ಮೇಲೆ ಏನಾದ್ರು ಪ್ರೀಮಿಯಂ ಪೇ ಮಾಡಿ ಅದು ಕೂಡ ಎಕ್ಸಾಂಪ್ಟೆಡ್ ಆಯ್ತಾ ಇತ್ತು. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ವರ್ ಅಡ್ರೆಸ್ಡ್ ಆಸ್ ಅ ಸಪರೇಟ್ ಟ್ಯಾಕ್ಸಬಲ್ ಯೂನಿಟ್. ಹಿಂದೂ ಅವತ್ತೇ ನಾವು HUF ಬಗ್ಗೆ ಏನು ಮಾತಾಡ್ತಾ ಇದ್ದೇವೆ ಅವತ್ತೇ ಅದು ಕಾನ್ಸೆಪ್ಟ್ ಇತ್ತು. ಅವರನ್ನು ನಾವು ಸಪರೇಟ್ ಆಗಿತ್ತು, ಅವ್ರ ಮೂಲಕ ನಾವು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿದ್ವಿ. ಇದಾದ ನಂತರ ಮುಖ್ಯವಾದಂಥ ಅಂಶ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1922, ಎ ಮೈಲ್ ಸ್ಟೋನ್ ಇನ್ ದಿ ಹಿಸ್ಟ್ರಿ ಆಫ್ ಟ್ಯಾಕ್ಸೇಷನ್ ಸಿಸ್ಟಮ್ ಇನ್ ಇಂಡಿಯಾ. ಇಲ್ಲಿ ಏನಂತ ಹೇಳಿದ್ರೆ ಮೈಲ್ ಸ್ಟೋನ್ ಅಂತ ಹೇಳ್ತೀವಿ, ಒಂದು ಮುಖ್ಯವಾದಂಥ ಘಟ್ಟ ಅಂತ ಹೇಳ್ತೀವಿ. 1962 ಎ ನಾವೆಲ್ ಟ್ಯಾಕ್ಸ್ ಬಿಫೋರ್ ಇಂಟ್ರೊಡ್ಯೂಸಿಂಗ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ದ ಪ್ರೈಮರಿ ಆರ್ಗನೈಸ್ಡ್ ಇನ್ಕಮ್ ಟ್ಯಾಕ್ಸ್ ಸ್ಟ್ರಕ್ಚರ್ ಇನ್ ಇಂಡಿಯಾ. ಎಲ್ಲದಕ್ಕೂ ಮೂಲ ಈ 1962 ಟ್ಯಾಕ್ಸೇಷನ್ ಸಿಸ್ಟಮ್ ಆಫ್ ಇಂಡಿಯಾ ಫಾರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತ ಕರೀತಾರೆ. ಎಲ್ಲದಕ್ಕೂ ಕೂಡ ನಾವು ಇದನ್ನೇ ನಾವು ರೆಫರ್ ಮಾಡ್ತಾ ಇದ್ದೀವಿ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1922. ಏನ್ ಹೇಳುತ್ತೆ ಇದು? ದ ರೇಟ್ ಆಫ್ ಟ್ಯಾಕ್ಸಸ್ ವರ್ ಡಿಸೈಡೆಡ್ ಆಸ್ ಪರ್ ದಿ ಬಜೆಟರಿ ರಿಕ್ವೈರ್ಮೆಂಟ್ ಆಫ್ ದಿ ಪ್ರಿವೇಲಿಂಗ್ ಪೀರಿಯಡ್. ಬಜೆಟ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಎವ್ರಿ ಫೆಬ್ರವರಿ ಬಜೆಟ್ ಆಗುತ್ತೆ, ಕೇಂದ್ರ ಬಜೆಟ್ ಆಗುತ್ತೆ. ಕೇಂದ್ರ ಬಜೆಟ್, ರಾಜ್ಯ ಬಜೆಟ್, ಸೆಂಟ್ರಲ್ ಗೌರ್ಮೆಂಟ್ ಮಾಡೋ ಬಜೆಟ್, ರಾಜ್ಯ ಸರ್ಕಾರಗಳು ಮಾಡೋ ಬಜೆಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಈ ರೇಟ್ ಆಫ್ ಟ್ಯಾಕ್ಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಜೆಟ್ ಅಂದ್ರೆ ಇನ್ನೇನು ಇಲ್ಲ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ಪೆನ್ಸಸ್ ಅಂಡ್ ಇನ್ಕಮ್ ಇನ್ ದಿ ಫ್ಯೂಚರ್ ಪೀರಿಯಡ್ ಆಫ್ ಟೈಮ್. ಭವಿಷ್ಯದ ಖರ್ಚುಗಳು ಮತ್ತು ವೆಚ್ಚಗಳನ್ನ ನಿರ್ಧಾರ ಮಾಡುವಂತದ್ದೇ ಒಂದು ಬಜೆಟ್ ಅಂತ ಕರ್ಸ್ಕೊಡುತ್ತೆ ಮಕ್ಕಳೇ. ಇಲ್ಲಿ ಎನಿ ಅಮೆಂಡ್ಮೆಂಟ್ ನೋ ಲಾಂಗರ್ ಇಸ್ ನೆಸೆಸರಿ ಟು ಮೇಕ್ ದಿ ರೇಟ್ ಚೇಂಜಸ್ ಇನ್ ಪೊಸಿಷನ್. ಅಂದ್ರೆ ಯಾವುದೇ ಅಮೆಂಡ್ಮೆಂಟ್ ಕೂಡ ಅವರು ಪಾಸ್ ಮಾಡ್ತಾ ಇದ್ರು, ಅವರು ಅದನ್ನ ಚೇಂಜ್ ಮಾಡ್ತಾ ಇದ್ರು. ಅಗೇನ್ ದೇ ವಾಂಟ್ ಟು ಟೇಕಿಂಗ್ ದಿ ಟ್ಯಾಕ್ಸಸ್. ಇಲ್ಲಿ ಮತ್ತೊಂದು ಮುಖ್ಯವಾದಂತ ಒಂದು ಅಂಶ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. 1922 ಆದ್ಮೇಲೆ ಮುಖ್ಯವಾದಂತ ಆಕ್ಟ್ ಅಂತ ಹೇಳೋದು 1961. ನಿಮ್ಗೆಲ್ಲ ಗೊತ್ತೇ ಇದೆ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ವಿ ಆರ್ ಗೋಯಿಂಗ್ ಟು ಬಿ ಡಿಸೈಡ್ ವಿ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ ಇನ್ ದಿ ಎಂಟೈರ್ ಸೆಮಿಸ್ಟರ್ ಮಕ್ಕಳೇ. ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಇಟ್ಸ್ ಅ ಲೀಡಿಂಗ್ ಬುಕ್ ಫಾರ್ ಇನ್ಕಮ್ ಟ್ಯಾಕ್ಸ್ ಇನ್ ಇಂಡಿಯಾ ಅಂಟಿಲ್ 1962 ಅಂತ ಹೇಳಿದ್ರೆ 1922 ಇಸ್ ಅ ಲೀಡಿಂಗ್ ಬುಕ್. After 1961, again we will go for Income Tax Act 1961. 1961 is a history of income tax in India arrived new period after enactment of this same. The 1961 ಆದ್ಮೇಲೆ ತುಂಬಾ ಚೇಂಜಸ್ ಗೆ ನಾವು ಬಂದ್ವಿ. ವಾಟ್ ಆರ್ ದಿ ಚೇಂಜಸ್ ಅಂತ ಹೇಳಿದ್ರೆ ಫಸ್ಟ್ ಒನ್, ಇನ್ಕಮ್ ಅಸೆಸ್ಡ್ ಅಂಡರ್ 5 heads. ನಿಮ್ಗೆ ಗೊತ್ತಿದೆ ಮಕ್ಕಳು ಯಾವ್ದಾದ್ರು 5 heads ಅಂತ ಹೇಳಿ. ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್ಸ್ ಅಂಡ್ ಅದರ್ಸ್. ಏನ್ ಇನ್ಕಮ್ ಬರುತ್ತೆ ಅದನ್ನ 5 ಮೂಲಗಳಿಂದ ನಾವು ತಗೋತೀವಿ. ಒಂದು ವೇತನ ಅಂತ ಕರೀತಾರೆ, ಇನ್ನೊಂದು ಮನೆ ಅಥವಾ ಕಟ್ಟಡಗಳ ಮೇಲೆ ಬರುವಂತದ್ದು, ಇನ್ನೊಂದು ಹೂಡಿಕೆ ಮೇಲೆ ಬರುವಂತದ್ದು, ಇನ್ನೊಂದು ವ್ಯವಹಾರದ ಮೇಲೆ ಬರುವಂತದ್ದು. ಇದು ಯಾವ್ದು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ಕ್ಯಾಟಗರಿ ಅದರ್ಸ್ ಅಂತ ಕೂಡ ನಾವು ತಗೋತೀವಿ. ಮತ್ತೆ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಆಫ್ ರೆಸ್ಪಾನ್ಸಿಬಿಲಿಟಿ ಡಿಸ್ಚಾರ್ಜೆಡ್ ಥ್ರೂ ದಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಸಪರೇಟ್ ಆಫೀಸರ್ಸ್ ಅನ್ನ ಅಪಾಯಿಂಟ್ ಮಾಡಿ ಅವರ ಮೂಲಕ ರೆಸ್ಪಾನ್ಸಿಬಿಲಿಟಿಯನ್ನ ಡಿಸ್ಚಾರ್ಜ್ ಮಾಡ್ತಾರೆ. ಅಗೇನ್ ಸಿಸ್ಟಮ್ ಫಾರ್ ರೆವಿನ್ಯೂ ಆಡಿಟ್ ವಾಸ್ ಪ್ರೆಸೆಂಟೆಡ್ ದಿ ಫಸ್ಟ್ ಟೈಮ್ ಕಂಪ್ಯೂಟ್ ಟ್ಯಾಕ್ಸಸ್ ಇನ್ ಇಂಡಿಯಾ. ರೆವಿನ್ಯೂ ಆಡಿಟ್ ಅನ್ನ ಮಾಡಿಸ್ತಾರೆ. ಎಲ್ಲಿ ನಮಗೆ ರೆವಿನ್ಯೂ ಲಾಸ್ ಆಗ್ತಾ ಇದೆ, ಯಾತಕ್ಕೆ ನಮಗೆ ರೆವಿನ್ಯೂ ಬರ್ತಾ ಇಲ್ಲ, ಯಾತಕ್ಕೆ ಅದು ನಮಗೆ ಜನರೇಟ್ ಆಗ್ತಾ ಇಲ್ಲ ಅನ್ನೋದು ನಾವು ಫಸ್ಟ್ ಟೈಮ್ ವಿ ಆರ್ ಗೋಯಿಂಗ್ ಟು ಡಿಸೈಡೆಡ್ ಇನ್ 1961. ಬಿಫೋರ್ ಅದು ಇರಲಿಲ್ಲ. ಇದಾದ್ಮೇಲೆ ಈ 1961 ಆಕ್ಟ್ ಬಂದ್ಮೇಲೆ ಇದನ್ನ ನೋಡ್ಕೊಳ್ಳಿಕ್ಕೆ ಒಂದು ಸಪರೇಟ್ ಸಂಸ್ಥೆಯನ್ನ ಮಾಡ್ತಾರೆ ಮಕ್ಕಳು. ಅದನ್ನ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರೀತಾರೆ, CBDT.
ಡಿ ಟಿ ಅಂತ ಕರೀತಾರೆ ಮಕ್ಕಳೇ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ಡಿ ಟಿ ಅಂತ ಹೇಳಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅನ್ನೋ ಒಂದು ಸಂಸ್ಥೆನೂ ಕೂಡ ಹುಟ್ಟಾಕ್ತಾರೆ. ಇದೆಲ್ಲ ಆದ್ಮೇಲೆ ಫೈನಾನ್ಸ್ ಆಕ್ಟ್. ಈ ಫೈನಾನ್ಸ್ ಆಕ್ಟ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತ ಹೇಳಿದ್ರೆ ಯಾವ ತರ ನಾವು ಇನ್ಕಮ್ ನ ತಗೋಬೇಕು, ಯಾವ ತರ ನಾವು ಅದನ್ನ ಅಸೆಸ್ ಮಾಡಬೇಕು, ಯಾವ ತರ ನಾವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು, ಇದು ಹೇಳೋದು ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಫೈನಾನ್ಸ್ ಆಕ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಯಾವ ತರ ರೇಟ್ ಇರಬೇಕು, ಪಾಲಿಸಿ ಇರಬೇಕು ಗವರ್ಮೆಂಟ್ ರಿಗಾರ್ಡಿಂಗ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್. ಸೊ ಅದನ್ನ ಡಿಸೈಡ್ ಮಾಡುವಂಥದ್ದು ಫೈನಾನ್ಸ್ ಆಕ್ಟ್. ಈ ಫೈನಾನ್ಸ್ ಆಕ್ಟ್ ಹ್ಯಾಸ್ ಟು ಬಿ ಪ್ರೆಸೆಂಟೆಡ್ ಎವ್ರಿ year. The Finance Act is nothing but budget presented by central government or state government. It's also called as a finance bill ಅಂತ ಕರೀತಾರೆ. That act applies to all states and union territories of India unless specified and otherwise. ಅಂದ್ರೆ ಎಲ್ಲಾ ರಾಜ್ಯಗಳಿಗೂ ಮತ್ತು ಎಲ್ಲಾ ಕೇಂದ್ರಾಡಳಿತ ಪ್ರದೇಶಗಳಿಗೂ ಕೂಡ ಇದು ಅಪ್ಲಿಕಬಲ್ ಆಗುತ್ತೆ. All the government financial policies are included in this act. ತುಂಬಾ ಮುಖ್ಯವಾದಂತ ಎಲ್ಲಾ ಪಾಲಿಸೀಸ್ ಕೂಡ ಇದರಲ್ಲಿ ಬರುತ್ತೆ ಮಕ್ಕಳೇ. ಪಾಲಿಸೀಸ್ ಅಂತ ಹೇಳಿದ್ರೆ ರಿಗಾರ್ಡಿಂಗ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್, ಅಂದ್ರೆ ಯಾವ ತರ ರೇಟ್ ಅನ್ನ ಹಾಕಬೇಕು, ಯಾವ ತರ ಎಕ್ಸ್ಪೆನ್ಸಸ್ ಅನ್ನ ನಾವು ರಿಡ್ಯೂಸ್ ಮಾಡಬೇಕು ಅನ್ನೋದನ್ನು ಈ ಫೈನಾನ್ಸ್ ಆಕ್ಟ್ ಅಲ್ಲಿ ಹೇಳಿರ್ತಾರೆ. ಇಟ್ ಇಸ್ ಪ್ರೆಸೆಂಟೆಡ್ ಯೂಶುವಲಿ ಇನ್ ದಿ ಲಾಸ್ಟ್ ವೀಕ್ ಆಫ್ ಫೆಬ್ರವರಿ ಎವ್ರಿ ಇಯರ್. ಆಲ್ರೆಡಿ ಹೇಳಿದೆ ಮಕ್ಕಳೇ, ಕೇಂದ್ರ ಬಜೆಟ್ ಅಥವಾ ಕೇಂದ್ರ ಫೈನಾನ್ಷಿಯಲ್ ಬಿಲ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ every year in the month of February. Last week it is defaultly presented by Finance Ministry of Central Government. ಇವತ್ತಿನ ಫೈನಾನ್ಸ್ ಮಿನಿಸ್ಟರ್ ಬಂದು ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿಲಿ ಅದನ್ನ ಪ್ರೆಸೆಂಟ್ ಮಾಡ್ತಾರೆ. ಇಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡಾದ್ಮೇಲೆ ಅದನ್ನ ವೋಟ್ ತಗೊಂಡ್ಮೇಲೆ ಅದನ್ನ ಅಲ್ಲಿಂದ ಪಾಸ್ ಮಾಡಿ ಅದನ್ನ ಒಂದು ಆಕ್ಟ್ ಆಗಿ ನಾವು ತಗೋತೀವಿ. ಸೊ ಇದಾದ್ಮೇಲೆ ಪ್ರೊಸೆಸ್ ಆಫ್ ಬ್ರಿಂಗಿಂಗ್ ದಿ ಫೈನಾನ್ಸ್ ಆಕ್ಟ್. ನಾನು ಆಲ್ರೆಡಿ ಹೇಳಿದೆ ಮಕ್ಕಳು ಏನೆಲ್ಲ ಪ್ರೊಸೆಸ್ ಇರ್ತವೆ ಅಂತ ಹೇಳಿ. ನಾನು ಆಲ್ರೆಡಿ ಹೇಳಿದೆ, ಇಟ್ ಈಸ್ ಪ್ರೆಸೆಂಟೆಡ್ ಬೈ ದಿ ಫೈನಾನ್ಸ್ ಮಿನಿಸ್ಟರ್. ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳಿದ್ರೆ ಇಲ್ಲಿ ನಿರ್ಮಲಾ ಸೀತಾರಾಮನ್. ರೆಕಮೆಂಡೇಶನ್, ಸಜೆಷನ್ಸ್, ಕನ್ಸಿಡರ್ಡ್ ಅಂಡ್ ಚೇಂಜಸ್ ಮೇಡ್ ಟು ದಿ ಫೈನಾನ್ಷಿಯಲ್ ಬಿಲ್. ಅವರು ಪ್ರೆಸೆಂಟ್ ಮಾಡಾದ್ಮೇಲೆ ಅದನ್ನ ಏನೇ ರೆಕಮೆಂಡೇಶನ್, ಏನೇ ಸಜೆಷನ್ಸ್ ಬಂದ್ರು ಅದರ್ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್. ಇಲ್ಲಿ 545 ಮೆಂಬರ್ಸ್ ಇರ್ತಾರೆ ಮಕ್ಕಳು. ಎಲ್ಲಾ ಪಕ್ಷದವರು ಕೂಡ ಅಲ್ಲಿ ಎಲೆಕ್ಟ್ ಆಗಿರ್ತಾರೆ. ಅಲ್ಲಿ ಅಪೋಸಿಷನ್ ಪಾರ್ಟಿ ಅಂತ ಇರುತ್ತೆ, ರೂಲಿಂಗ್ ಪಾರ್ಟಿ ಅಂತ ಇರುತ್ತೆ, ಅಲ್ಲಿ ಮೆಂಬರ್ಸ್ ಇರ್ತಾರೆ. ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಡಿಸೈಡ್ ಆಗುತ್ತೆ ಯಾರು ಚೇಂಜಸ್ ಮಾಡೋಂಗಿದ್ರೆ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿ ಅಪ್ರೂವಲ್ ತಗೊಳುತ್ತೆ. ಅಪ್ರೂವಲ್ ತಗೊಳ್ಳಾದ್ಮೇಲೆ ಅದನ್ನ ರಾಷ್ಟ್ರಪತಿ ಅವರ ಸಿಗ್ನೇಚರ್ ಕಳಿಸ್ತಾರೆ ಅಥವಾ ಅವರ ಒಂದು ಸಮ್ಮತಿಗೆ ಕಳಿಸ್ತಾರೆ. ರಾಷ್ಟ್ರಪತಿಗಳು ಕೂಡ ಅದಕ್ಕೆ ಸಮ್ಮತಿ ಕೊಟ್ಟ ಮೇಲೆ ಅದನ್ನ ಜಾರಿಗೆ ತರ್ತಾರೆ. ಅದರಲ್ಲಿರುವಂತ ಎಲ್ಲಾ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾವು ಕೂಡ ಫಾಲೋ ಮಾಡಬೇಕಾಗುತ್ತೆ. ಇದು ಪ್ರೊಸೆಸ್ ಆಫ್ ಬ್ರಿಂಗಿಂಗ್ ದಿ ಫೈನಾನ್ಸ್ ಆಕ್ಟ್. ಹಿಂಗಿರುತ್ತೆ ಇದು, ಯಾವ ತರ ರೂಪದಲ್ಲಿ ನಮ್ಮ ಮುಂದೆ ಬರುತ್ತೆ ಅಂತ ಮಕ್ಕಳೇ. ಸೊ ಇದಾದ್ಮೇಲೆ ಎಫೆಕ್ಟಿವ್ ಡೇಟ್ ಆಫ್ ಅಪ್ಲಿಕಬಿಲಿಟಿ ಆಫ್ ಅಮೆಂಡ್ಮೆಂಟ್. ಏನಾದರೂ ಅಮೆಂಡ್ಮೆಂಟ್ಗಳಾದ್ರೆ ಎಫೆಕ್ಟಿವ್ ಡೇಟ್ಸ್ ಅಲ್ಲಿ ಅಮೆಂಡ್ಮೆಂಟ್ಸ್ ಅಂದ್ರೆ ಏನೇ ಚೇಂಜಸ್, ಬದಲಾವಣೆಗಳಾದ್ರೆ ಯಾವ ರೀತಿ ಆಗುತ್ತೆ. ಇಂಡೈರೆಕ್ಟ್ ಆಗ್ತದೆ ಯೂಶುವಲಿ ಮಿಡ್ ನೈಟ್ ಆಫ್ ದಿ ಡೇಟ್ ಆಫ್ ದಿ ಪ್ರೆಸೆಂಟೇಷನ್ ಆಫ್ ಫೈನಾನ್ಸ್ ಬಿಲ್. ಅಂದ್ರೆ ಯಾವತ್ತಿದು ಪ್ರೆಸೆಂಟ್ ಆಗುತ್ತೆ ಅವತ್ತಿನ ಮಿಡ್ ನೈಟ್ ಇಂದನೇ ಇದು ಕೂಡ ಇದನ್ನ ನಾವು ಆಚರಣೆಗೆ ತಗೋಬರ್ತೀವಿ. ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಆ ತರ ಆಗಲ್ಲ. ಯೂಶುವಲಿ ಡೇಟ್ ಯಾವ್ದಿರುತ್ತೆ ಅಂದ್ರೆ ಯಾವತ್ತಿದು ಅಫಿಷಿಯಲ್ ಆಗಿ ಅನೌನ್ಸ್ ಆಗುತ್ತೆ ಅಂದ್ರೆ ರಾಜ್ಯಪತ್ರ ಅಂತ ಬಿಡುಗಡೆ ಮಾಡ್ತಾರೆ. ಅಫಿಷಿಯಲ್ ಗೆಜೆಟಿ ಅಂತ ಇರುತ್ತೆ, ಗೆಜೆಟಿಯರ್ ಅಂತ ಇರ್ತದೆ. ಇದು ರಾಜ್ಯಪತ್ರ ಅಂತ ಕರೀತಾರೆ. ಅಲ್ಲಿ ಮೆನ್ಷನ್ ಆಗಿ ಅದು ಪ್ರಕಟಿತ ಆದಾಗ ನಮ್ಗೆ ಆ ಡೇಟ್ ಗೊತ್ತಾಗುತ್ತೆ ಯಾವ ಡೇಟ್ ಇಂದ ಇದು ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿ. ಏನ್ ಚೇಂಜಸ್ ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಅಂದ್ರೆ ಕೊನೆ ವರ್ಷಕ್ಕೂ ಈ ವರ್ಷಕ್ಕೂ ಏನು ಚೇಂಜಸ್ ಆಗಿದೆ ಅದನ್ನ ಬದಲಾವಣೆಗಳು ಅಂತ ಕರೀತಾರೆ. ಇಲ್ಲಿ ಫೈನಾನ್ಸ್ ಆಕ್ಟ್ ಎವ್ರಿ ಇಯರ್ ಪ್ರೆಸೆಂಟ್ ಆಗ್ತಾ ಇರುತ್ತೆ. ಬದಲಾವಣೆಗಳು ಇದ್ದೇ ಇರುತ್ತೆ. ಇನ್ ಟರ್ಮ್ಸ್ ಆಫ್ ಚೇಂಜಿಂಗ್ ದಿ ರೇಟ್ಸ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಎಕ್ಸಾಮ್ಷನ್ಸ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಸಬ್ಸಿಡೀಸ್ ಇರ್ಬೋದು. ಎವ್ರಿಥಿಂಗ್ ಇಟ್ ಈಸ್ ಗಿವನ್ ಅಂಡರ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಸೊ ಇದಾದ್ಮೇಲೆ ಮುಖ್ಯವಾದಂತ ಅಂಶ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ಫೈನಾನ್ಸ್ ಆಕ್ಟ್ ಏನೆಲ್ಲ ಇರ್ಬೋದು ಈ ಫೈನಾನ್ಸ್ ಆಕ್ಟ್ ಅಲ್ಲಿ. ಇನ್ಕಮ್ ಥ್ರೂ ಸ್ಯಾಲರಿ, ಅಗ್ರಿಕಲ್ಚರಲ್ ಇನ್ಕಮ್, ಟ್ಯಾಕ್ಸ್ ಸ್ಲ್ಯಾಬ್ಸ್ ಫಾರ್ ಸೀನಿಯರ್ ಸಿಟಿಸನ್ಸ್. ನಿಮ್ಮ ಒಂದು ಕನ್ವೀನಿಯನ್ಸ್ಗೆ, ನಿಮ್ಮ ಒಂದು ಮಾಹಿತಿಗೆ ಇರತಕ್ಕಂಥ ಟ್ಯಾಕ್ಸ್ ಯಾವ ರೀತಿ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿದ್ರೆ ಬಿಲೋ 60 years, ಅಬೋ 60 years ಅಂಡ್ ಅಬೋ 80 years. ಈ ರೀತಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಟ್ಯಾಕ್ಸ್ ಸ್ಲ್ಯಾಬ್ಸ್ ಅನ್ನ ಹಾಕೋತೀವಿ. ಇಲ್ಲಿ ವೆರಿ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಅಥವಾ ನಾರ್ಮಲ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ. ನಾನು ಮುಂದೆ ಮಾತಾಡ್ತಾ ಹೋಗೋಣ ಮುಂದೆ ಸೆಷನ್ ಅಲ್ಲಿ ಯಾವ ತರ ಇದು ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿ. ಸರ್ಚಾರ್ಜ್ ಅಂತ ಹಾಕ್ತಾರೆ. ಈ ಏನಿ ಸರ್ಚಾರ್ಜ್ ಅಂದ್ರೆ ಟ್ಯಾಕ್ಸ್ ಅಂದ್ರೆ ನಾವು ಮುಂದಿನ ಸೆಷನ್ ಅಲ್ಲಿ ಮಾತಾಡ್ತಾ ಹೋಗೋಣ ಮಕ್ಕಳೇ. ಟ್ಯಾಕ್ಸ್ ಚಾರ್ಜಬಲ್ ಟು ಕಂಪನೀಸ್ಗೆ ಬೇರೆ ತರ ಟ್ಯಾಕ್ಸಸ್ ಇರುತ್ತೆ, ಇಂಡಿವಿಜುವಲ್ಸ್ಗೆ ಬೇರೆ ತರ ಟ್ಯಾಕ್ಸಸ್ ಇರುತ್ತೆ. ಇದನ್ನೆಲ್ಲ ನಾವು ಒನ್ ಬೈ ಒನ್ ವಿ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ ಇನ್ ದಿ ನೆಕ್ಸ್ಟ್ ಸೆಷನ್. ಈಗ ಮುಖ್ಯವಾದಂಥ ಅಂಶಗಳು ಅಷ್ಟೇ, ಏನ್ ಫೈನಾನ್ಸ್ ಆಕ್ಟ್ ಅಂದ್ರೆ ಏನು, ಅದರಲ್ಲಿ ಏನೆಲ್ಲ ಅಂಶಗಳು ಇರ್ತವೆ ಅಂತ ಹೇಳಿ. ಇದಾದ್ಮೇಲೆ ಶೆಡ್ಯೂಲ್ ಆಫ್ ಇನ್ಕಮ್ ಟ್ಯಾಕ್ಸ್. ಶೆಡ್ಯೂಲ್ ಅಂತ ಹೇಳಿದ್ರೆ ಯಾವ ಒಂದು ಡೀಟೇಲ್ಸ್ ಇದರಲ್ಲಿ ಸಿಕ್ಕತ್ತೆ ನಿಮಗೆ. ರೇಟ್ ಆಫ್ ಇನ್ಕಮ್ ಟ್ಯಾಕ್ಸ್,
ಸ್ಲ್ಯಾಬ್ ಸಿಕ್ಕತ್ತೆ ಮಕ್ಕಳೇ, ಸರ್ಚಾರ್ಜ್ ಸಿಕ್ಕತ್ತೆ. ಸರ್ಚಾರ್ಜ್ ಅಂತ ನಿಮ್ಗೆ ಹೇಳ್ತೀನಿ, ಮಾಡಿ ನಿಮ್ಗೆ ಸರ್ಚಾರ್ಜ್ ಅಂತ ಹೇಳಿ. ರೇಟ್ಸ್ ಆಫ್ ಡಿಡಕ್ಷನ್, ಟ್ಯಾಕ್ಸ್ ಅಟ್ ಸೋರ್ಸ್, TDS ಅಂತ ಹೇಳ್ತಾರೆ ಮಕ್ಕಳೇ. ಏನು TDS ಇದರ ಪರಿಣಾಮಗಳೇನು ಅಂತ ನಾವು ಮುಂದಿನ ತರಗತಿಯಲ್ಲಿ, ಮುಂದಿನ ಸೆಷನ್ ಅಲ್ಲಿ ತಿಳ್ಕೊತಾ ಹೋಗೋಣ. ಡೀಟೇಲ್ಸ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್, ಡೀಟೇಲ್ಸ್ ಆಫ್ ಕಂಪ್ಯೂಟೇಷನ್ ಆಫ್ ನೆಟ್ ಅಗ್ರಿಕಲ್ಚರಲ್ ಇನ್ಕಮ್, ಇದೆಲ್ಲ ಮಕ್ಕಳೇ ಇದೆಲ್ಲ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ, ತಿಳ್ಕೊಬೇಕಾಗತ್ತೆ. ಅಗೇನ್ ವಿ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ ಇನ್ ಡೀಟೇಲ್ ಇನ್ ದಿ ಕಮಿಂಗ್ ಚಾಪ್ಟರ್ಸ್. ಇಲ್ಲಿ ನಾನು ಒಂದು ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ ಅಷ್ಟೇ, ವಾಟ್ ಈಸ್ ಫೈನಾನ್ಸ್ ಆಕ್ಟ್ ಅಂತ ಹೇಳಿ. ಕೊನೆಯದಾಗಿ ಇಲ್ಲಿ ಏನಂತ ಹೇಳ್ಬೋದು, ಒಂದು ರೆಫರೆನ್ಸಸ್ ಕೊಡ್ಬೋದು. ಏನು ರೆಫರೆನ್ಸಸ್ ಅಂತ ಹೇಳಿದ್ರೆ, ನೀವು ಯಾವ್ದಾದ್ರು ನಿಮ್ಗೆ ಯಾರು ಟಾಪಿಕ್ ಇಲ್ಲಿ ಅರ್ಥ ಆಗಲಿಲ್ಲ, ನಾನು ಹೇಳೋದು ನಿಮಗೆ ಫಾಲೋ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ವಿ ಕ್ಯಾನ್ ಗೋ ಫಾರ್ ರೆಫರೆನ್ಸಸ್. ಏನು ರೆಫರೆನ್ಸಸ್ ಇಲ್ಲಿ? ಡೈರೆಕ್ಟ್ ಟ್ಯಾಕ್ಸಸ್, ಲಾ ಅಂಡ್ ಪ್ರಾಕ್ಟೀಸ್. ಯಾರು ಬರೆದಿರೋದು? ಡಾಕ್ಟರ್ ವಿನೋದ್ ಕೆ ಸಿಂಘಾನಿಯಾ ಅಂಡ್ ಡಾಕ್ಟರ್ ಕಪಿಲ್ ಸಿಂಘಾನಿಯಾ ಅಂತ ಹೇಳಿ. ಟ್ಯಾಕ್ಸ್ಮನ್ ಪಬ್ಲಿಕೇಶನ್ ಅವರು ಇದನ್ನ ಪ್ರಕಟಣೆ ಮಾಡಿಸಿದ್ದಾರೆ. ನೀವು ಇದನ್ನ ಲೈಬ್ರರಿಲಿ ತಗೋಬಹುದು. ಅಲ್ಲಿವರೆಗೂ ನಿಮ್ಗೆ ಲೈಬ್ರರಿಲಿ ಬರ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ನೀವು ಯಾವ್ದಾನ ಜನರಲ್ ವೆಬ್ಸೈಟಿಗೆ ಹೋಗಿ ನೀವು ಇನ್ಫಾರ್ಮೇಶನ್ ನೀವು ಕಲೆಕ್ಟ್ ಮಾಡ್ಕೋಬಹುದು, ಅಥವಾ ನಿಮ್ಮ ಸೆಮಿಸ್ಟರ್ ಬುಕ್ಸ್ ಅನ್ನ ಬೇಕಾದ್ರೆ ನೀವು ನೋಡ್ಬೋದು. ಇಷ್ಟು ಇನ್ಫಾರ್ಮೇಶನ್ಸ್ ರಿಗಾರ್ಡಿಂಗ್ ಹಿಸ್ಟ್ರಿ ಆಫ್ ಇನ್ಕಮ್ ಟ್ಯಾಕ್ಸ್ ಇನ್ ಇಂಡಿಯಾ ಅಂಡ್ ಫೈನಾನ್ಸ್ ಆಕ್ಟ್. ಇನ್ಕಮ್ ಟ್ಯಾಕ್ಸ್ ಏನ್ ಹೇಳುತ್ತೆ? ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇನ್ ಆರ್ಡರ್ ಟು ಪ್ರಾಕ್ಟೀಸ್ ದಿ ಟ್ಯಾಕ್ಸಸ್. ಫೈನಾನ್ಸ್ ಆಕ್ಟ್ ಏನ್ ಹೇಳುತ್ತೆ? ರೇಟ್ ಯಾವ ತರ ಇರಬೇಕು, ಯಾವುದು ವೆಚ್ಚ, ಯಾವ್ದು ಇನ್ಕಮ್ ಅಂತ ಹೇಳುತ್ತೆ. ಆ ವರ್ಷ ಏನು ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳುತ್ತೆ ಮಕ್ಕಳೇ. ಇಷ್ಟು ಹೇಳಿ ನನ್ನ ಈ ಒಂದು ಸೆಷನ್ ನಾನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ಆಲ್ ಆಫ್ ಯು ಆರ್ ಫಾಲೋಯಿಂಗ್. ಥ್ಯಾಂಕ್ ಯು.